ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದು, ಯಜ್ಞಯಾಗಾದಿಗಳನ್ನು ಮಾಡುವವರು ಕಾಮ್ಯ ಕರ್ಮಗಳನ್ನು ಇಟ್ಕೊಂಡು ಈ ಯಜ್ಞ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅದು ಪಾಪ ಮಿಶ್ರಿತವಾಗುತ್ತೆ. ಸ್ವರ್ಗಾದಿ ಸುಖಗಳನ್ನು ಅನುಭವಿಸಿ ಮತ್ತೆ ಮರ್ತ್ಯ ಲೋಕಕ್ಕೆ ಬಂದು ಅವರು ಕಷ್ಟವನ್ನು ಪಡಬೇಕಾಗುತ್ತೆ. ಇನ್ನು ಪಾಪ ಕಾರ್ಯಗಳನ್ನ ಮಾಡಿದ್ರೆ ನೇರವಾಗಿ ನರಕಕ್ಕೆ ಹೋಗ್ತಾರೆ. ಶುದ್ಧ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಅವರು ಗುರುಮುಖೇನ ಸತ್ಸಂಗದಲ್ಲಿ ಇದ್ದು ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಸಾಧನೆಯನ್ನು ಮಾಡಿ ಮುಕ್ತಿಯನ್ನು ಪಡಿತಾರೆ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ತಮ್ಮ ಮನ, ವಾಕ್ಕು ಮತ್ತು ಇಂದ್ರಿಯಗಳನ್ನು ಇಂದ್ರಾದಿ ದೇವತೆಗಳ ಭಜನೆಯಲ್ಲಿ ಮಗ್ನ ಮಾಡಿದವರು ಈ ಶರೀರ ಪತನವಾಗುತ್ತಲೇ ಆಯಾ ದೇವತಾ ರೂಪವನ್ನೇ ಹೊಂದುವರು. ಯದ್ಭಾವಂ ತದ್ಭವತಿ ಅನ್ನುವಂತೆ ಯಾರ್ಯಾರು ಯಾವುದನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾರೋ, ಯಾವ ಕೆಲಸದಲ್ಲಿ ನಿಮಗ್ನವಾಗಿ ಆಸಕ್ತಿಯಿಂದ ಮಾಡ್ತಾರೋ ಅದೇ ಫಲವನ್ನು ಅವರು ಹೊಂದುತ್ತಾರೆ ಅಂತ. ಇದು ಲೋಕದಲ್ಲಿ ರೂಢಿಯಲ್ಲಿರ್ತಕ್ಕಂಥ ಸತ್ಯದ ಮಾತಿದು. ಆದ್ದರಿಂದ ಯಾರ್ಯಾರಿಗೆ ಏನು ಬೇಕೋ ನಿಶ್ಚಯವನ್ನು ನೀವೇ ಮಾಡ್ಕೊಬಿಡಿ. ಇಲ್ಲೇನು ಹೇಳ್ತಾ ಇದ್ದಾರೆ, ಇಂದ್ರಾದಿ ದೇವತೆಗಳನ್ನ ಏನಾದರೂ ಭಜನೆ ಕೀರ್ತನೆ ಮಾಡಿದವರು ಶರೀರ ಪತನವಾಗುತ್ತಲೇ ಆಯಾ ದೇವತಾ ರೂಪವನ್ನೇ ಹೊಂದುವರು. ಅಥವಾ ಯಾರ ಮನಸ್ಸು ಪಿತೃವೃತಾಚರಣೆಯಲ್ಲಿ ಸಂಲಗ್ನವಾಗುವುದೋ ಮತ್ತು ಅವರು ಮರಣಾಂತದಲ್ಲಿ ಪಿತೃಸ್ವರೂಪರಾಗುವರು. ಯಾರಿಗೆ ಬೇತಾಳ, ಪಿಶಾಚಿ ಮತ್ತು ಕ್ಷುದ್ರ ದೇವತೆಗಳು ಎಲ್ಲಕ್ಕಿಂತಲೂ ಶ್ರೇಷ್ಠವೆಂದು ತೋರುವುದು. ನೋಡಿ, ಯಾರಿಗೆ ಬೇತಾಳ, ಪಿಶಾಚಿ ಮತ್ತು ಕ್ಷುದ್ರ ದೇವತೆಗಳು ಎಲ್ಲಕ್ಕಿಂತಲೂ ಶ್ರೇಷ್ಠವೆಂದು ತೋರುವೋ ಇದನ್ನು ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಈ ಹಳ್ಳಿಗಳ ಕಡೆಯಲ್ಲೆಲ್ಲ ಇಂಥ ವಾತಾವರಣ ಹೆಚ್ಚಿದೆ. ಏನಂತ, ನಮಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ಪಿಶಾಚಿಯನ್ನು ಬರಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ವಾಮಾಚಾರ ಮಾಡೋರನ್ನ ಕರ್ತರೋದು, ಪೂಜೆ ಪುನಸ್ಕಾರಗಳನ್ನ ಮಾಡಿಸೋದು, ಬದಲಾಗಿ ಅವ್ರಿಗೆ ನೀವು ಇಂಥದ್ದು ಮಾಡಿ ಅಂತ ಅವ್ರ ಮೇಲೆ ಕ್ಷುದ್ರ ಶಕ್ತಿಗಳನ್ನ ಹರಿಹಾಯ್ಬಿಡೋದು. ಇಂಥ ಕೆಲಸಗಳನ್ನ ಅವರು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವು ಮಾಡೋದು, ಇಂಥದ್ದು ಜಾಸ್ತಿ ಆಗಿಬಿಟ್ಟಿದೆ ಹಳ್ಳಿಗಳ ಕಡೆಯಲ್ಲಿ. ಇದೇನಾಗುತ್ತೆ ಅಂದರೆ, ಕ್ಷುದ್ರ ಶಕ್ತಿಯ ಆರಾಧನೆಯನ್ನೇ ಮಾಡ್ತಾ ನಾವು ಆ ಕೆಲಸದಲ್ಲೇ ನಿಮಗ್ನವಾಗಿಬಿಟ್ರೆ ನಮ್ಮ ಮನಸ್ಸೆಲ್ಲವೂ ಕೀಳು ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಬರೀ ಕ್ರೋಧ, ಲೋಭ, ಮನಸ್ತಾಪಗಳಲ್ಲಿ ನಮ್ಮ ಮನಸ್ಸು ಒಯ್ದಾಡೋದಕ್ಕೆ ಶುರುವಾಗುತ್ತೆ. ಆಗೇನಾಗುತ್ತೆ, ನಾವು ಕೀಳರಿಮೆಯ ಭಾವನೆಗಳನ್ನೇ ಹೆಚ್ಚು ಹೆಚ್ಚು ಬೆಳೆಸ್ಕೊಂಡು ಕೊನೆಗೆ ಏನಾಗ್ತೀವಿ, ಎಲ್ಲಿಗೆ ಹೋಗ್ತೀವಿ, ಆ ಪಿಶಾಚಿ, ಬೇತಾಳ ಏನೇನಿದೆಯಲ್ಲ, ಆ ಕ್ಷುದ್ರ ದೇವತೆಗಳ ಒಂದು ವ್ಯವಸ್ಥೆ ಏನಿದೆಯಲ್ಲ, ಆ ಅವಸ್ಥೆಯನ್ನು ನಾವು ಪಡಿಬೇಕಾಗುತ್ತೆ. ಅದರಿಂದ ಇಲ್ಲಿ ವಸಿಷ್ಠರು ಕೂಡ ಯೋಗ ವಾಸಿಷ್ಠದಲ್ಲಿ ಅದನ್ನೇ ಹೇಳ್ತಾಯಿದ್ರು. ರಾಮ, ನಾನು ಜನರಿಗೆ ಎರಡೂ ಕೈ ಎತ್ತಿ ಸಾರ್ಥ ಹೇಳ್ತಾ ಇದ್ದೀನಿ, ಏನೂ ಯೋಚನೆ ಮಾಡಬೇಡಿ, ಸುಮ್ಮನಿರಿ, ಒಳ್ಳೆಯದಾಗುತ್ತೆ ಅಂತ. ಅಂದರೆ ಮೌನವಾಗಿರಿ ಅಂತ. ಯಾವುದೇ ಸಂಕಲ್ಪಗಳನ್ನ ಮಾಡಬೇಡಿ, ಶುದ್ಧವಾಗಿ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಖಾಲಿ ಮಾಡಿ ಲಯ ಮಾಡಿಕೊಂಡು ಇರಿ, ಯಾವ ಸಂಕಲ್ಪ ವಿಕಲ್ಪಗಳಿಗೆ ಎಡೆ ಕೊಡಬೇಡಿ ಅಂತ ಅಲ್ಲಿ ಹೇಳ್ತಾಯಿದ್ರು. ಅದರ ಅರ್ಥ, ಆ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗದಿದ್ದರೆ ಏನು ಮಾಡಬೇಕು, ಶುದ್ಧವಾದ ಆಲೋಚನೆಗಳನ್ನ, ಶುದ್ಧವಾದ ಕಲ್ಪನೆಗಳನ್ನ, ಒಳ್ಳೆಯದನ್ನು, ಹಿತವನ್ನು ಉಂಟು ಮಾಡುವಂಥದ್ದನ್ನು, ಸಮಾಜಕ್ಕೆ ಒಳಿತಾಗುವಂಥದ್ದನ್ನ, ಜೀವ ಸಮೂಹಕ್ಕೆ ಒಳಿತನ್ನು ಉಂಟು ಮಾಡುವುದನ್ನ ನಾವು ಸಂಕಲ್ಪ ಮಾಡಬೇಕು. ಆದರೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಹೆಚ್ಚು ಜನ ಏನು ಮಾಡ್ತೀವಿ, ಬೇತಾಳ, ಪಿಶಾಚಿ ಮತ್ತು ಕ್ಷುದ್ರ ದೇವತೆಗಳು ಎಲ್ಲಕ್ಕಿಂತಲೂ ಶ್ರೇಷ್ಠವೆಂದು ತೋರುವು ಅಂಥ ಕೆಲಸಗಳನ್ನ ನಾವು ಮಾಡ್ತೀವಿ. ಆಗೇನಾಗುತ್ತೆ, ನಾವು ಅಂಥದ್ದನ್ನೇ ಪಡೆಯುವುದು ಸತ್ಯದಲ್ಲಿ ಸತ್ಯವಾಗಿಬಿಡ್ತದೆ. ಇದರಿಂದ ನಾವು ಹುಷಾರಾಗಿರಬೇಕು. ನಮ್ಮ ಕಷ್ಟ ಸುಖಗಳಿಗೆ, ನಮ್ಮ ಮುಕ್ತಿಗೆ ನಾವೇ ಕಾರಣರೇ ಹೊರತು ಯಾರೂ ಇಲ್ಲ. ಅದರಿಂದ ನಾವು ಈ ಕೆಲಸದಲ್ಲಿ ಭಾಳ ಹುಷಾರಾಗಿರಬೇಕು. ಮತ್ತು ಜರಣ ಮರಣಾದಿ ಮಂತ್ರಗಳಿಗಾಗಿ ಯಾರು ಅವರ ಉಪಾಸನೆಯನ್ನು ಮಾಡುವರೋ ಅಂತಹವರ ಶರೀರವೆಂಬ ತೆರೆಯನ್ನು ಮೃತ್ಯುವು ತೊಲಗಿಸಿದಾಗ, ಅಂದರೆ ಶರೀರ ಪತನವಾದಾಗ, ಅವರು ತಕ್ಷಣವೇ ಭೂತ ಯೋನಿಯನ್ನು ಹೊಂದುವರು. ನೋಡಿ, ಎಷ್ಟು ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಲು ಬೇಡಿರೋ ಹುಚ್ಚಪ್ಪಗಳಿರ ಅಂತ
ಪುರಂದರದಾಸರು ಒತ್ತಿ ಒತ್ತಿ ಹೇಳ್ಬಿಟ್ರು. ಶರಣರೆಲ್ಲ, ಸಂತರೆಲ್ಲ, ಜ್ಞಾನಿಗಳೆಲ್ಲ ಈ ಮಾನವ ಜನ್ಮದ ಕುರಿತಾಗಿ ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ನಾವಿಲ್ಲೇನು ಮಾಡ್ತೀವಿ, ಕ್ಷುದ್ರ ಶಕ್ತಿ ಆರಾಧನೆ, ಉಪಾಸನೆ ಮತ್ತು ಆ ಮಾಟ ಮಂತ್ರ ಮಾಡಿಸೋದು, ಇನ್ನೊಬ್ಬರ ಮೇಲೆ ವಾಮಾಚಾರವನ್ನು ಮಾಡಿಸೋದು, ಇಂಥ ಕೆಲಸಗಳಲ್ಲಿ ನಾವು ನಿರತರಾಗಿದ್ದಾಗ ಮೃತ್ಯು ಬಂದು ಒದಗುತ್ತೆ ಶರೀರಕ್ಕೆ. ಆಗ ನಾವೇನಾಗ್ತೀವಿ, ಈ ಭೂತ ಯೋನಿಯನ್ನು ಹೊಂದುವರು. ಹಾಗಾದರೆ ಭೂತ ಪ್ರೇತ ಪಿಶಾಚಿಗಳೆಲ್ಲ ಇದೆಯಾ? ಎಲ್ಲ ದೊಡ್ಡ ದೊಡ್ಡ ರಿಸರ್ಚ್ ಮಾಡಿದ್ದಾರೆ, ಯಾರೂ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕಂಡುಹಿಡಿದಿದ್ದಾರೆ ಅಂತ ಅಂದರೆ, ಇದೆಯೋ ಇಲ್ವೋ ಅಂತ ಅವರವರ ಅನುಭವಕ್ಕೆ ಬಂದಾಗ ಅದು ತಿಳಿತದೆ. ಈಗ ನಾನು ರಿಸರ್ಚ್ ಮಾಡಿ ನಾನೆಲ್ಲವನ್ನು ಕಂಡುಹಿಡಿತೀನಿ ಅಂತ ಓದೋರಿಗೆ ಎಷ್ಟು ಅನುಭವ ಆಗಿದೆಯೋ ಬಿಟ್ಟಿದೆಯೋ, ಅಥವಾ ಇದೆ ಅಂತ ಹೇಳೋರಿಗೆ ಎಷ್ಟು ಅನುಭವ ಆಗಿದೆಯೋ ಬಿಟ್ಟಿದೆ, ಅಂತೂ ಜ್ಞಾನಿಗಳಂತೂ ಇದೆ ಅಂತ ಹೇಳ್ತಾ ಇದ್ದಾರಲ್ವ. ಜ್ಞಾನಿಗಳ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವರಾಶಿಗಳು, ಪ್ರತಿಯೊಂದು ಪ್ರಭೇದಗಳು ಉಂಟು ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಕೇವಲ ಮನುಷ್ಯರು ಮಾತ್ರ ಇದ್ದಾರೆ, ಮತ್ತು ಮಿಕ್ಕಾದ ತಿರ್ಯಕ್ ಜಂತು ಪ್ರಾಣಿಗಳಿದ್ದಾವೆ ಅಷ್ಟೇ ಅಲ್ಲ, ಸೂಕ್ಷ್ಮ ಶರೀರವನ್ನು ಹೊತ್ತಂಥ ಅನೇಕ ಜೀವರಾಶಿಗಳು ಬೇಕಾದಷ್ಟಿದ್ದಾವೆ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದನ್ನು ಈ ವೈಜ್ಞಾನಿಕವಾಗಿ ಕೂಡ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಜ್ಞಾನಿಗಳ ಜ್ಞಾನ ದೃಷ್ಟಿಗೆ ಅವೆಲ್ಲ ಕಂಡು ಬಂದಿದ್ದಾವೆ. ಇದು ಜಗತ್ತು ವಿಸ್ಮಯಕಾರಿಯಾದ ಜಗತ್ತು, ಇಲ್ಲಿ ಏನು ಬೇಕಾದರೂ ಸಾಧ್ಯ. ಅದರಿಂದ ವಿಧಿಯ ಅಂದರೆ ಇದೆ. ಆದರೆ ಆ ರೀತಿಯಲ್ಲಿ ನಾವು ಆಲೋಚನೆಯನ್ನು ಮಾಡಿ ಅಂಥ ಕರ್ಮಗಳನ್ನ ಮಾಡಿದಾಗ ಭೂತ ಯೋನಿಯನ್ನು ಹೊಂದುವರು. ಈ ರೀತಿ ಸರ್ವರು ತಮ್ಮ ತಮ್ಮ ಸಂಕಲ್ಪಾನುಸಾರವಾಗಿ ಆಯಾ ಕರ್ಮದ ಫಲಗಳನ್ನು ಹೊಂದುವರು. ತಮ್ಮ ತಮ್ಮ ಕರ್ಮದ ಫಲವನ್ನು ಸಂಕಲ್ಪದ ಅನುಸಾರವಾಗಿ ಹೊಂದುತ್ತಾರೆ. ಆದ್ದರಿಂದ ಸತ್ಸಂಕಲ್ಪವನ್ನೇ ಮಾಡಬೇಕೇ ಹೊರತು ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು. ಆದರೆ ಯಾರ ಕಣ್ಣುಗಳು ನನ್ನನ್ನು ದರ್ಶಿಸಿವೆಯೋ, ಯಾರ ಕಿವಿಗಳು ನನ್ನನ್ನು ಕೇಳಿವೆಯೋ, ಯಾರ ಮನಸ್ಸು ನನ್ನನ್ನು ಧ್ಯಾನ ಮಾಡಿದೆಯೋ, ಯಾರ ವಾಣಿಯು ನನ್ನ ಕೀರ್ತನೆಯನ್ನು ಗಾನ ಮಾಡಿದೆಯೋ, ಯಾರು ತಮ್ಮ ಅವಯವಗಳೆಲ್ಲದರಿಂದಲೂ ಸರ್ವ ಸ್ಥಳಗಳಲ್ಲಿಯೂ ನನ್ನನ್ನೇ ಉದ್ದೇಶಿಸಿ ನಮಸ್ಕರಿಸುವರೋ, ಯಾರು ತಾವು ಮಾಡಿದ ದಾನ ಪುಣ್ಯಾದಿಗಳೆಲ್ಲವನ್ನು ನನ್ನ ಪ್ರೀತ್ಯರ್ಥವಾಗಿ ಮಾಡುವರೋ, ಯಾರು ನನ್ನನ್ನೇ ಅಧ್ಯಯನ ಮಾಡುವರೋ, ಯಾರು ಬಾಹ್ಯ ಅಂತರದಲ್ಲೆಲ್ಲ ಮದ್ರೂಪರಾಗಿ ಸಂತುಷ್ಟರಾಗಿರುವರೋ, ಯಾರು ತಮ್ಮ ಜೀವಿತವನ್ನೆಲ್ಲ ನನಗಾಗಿಯೇ ಅರ್ಪಿಸಿರುವರೋ, ಯಾರು ಕೇವಲ ಹರಿಭಕ್ತರ ಚಿಹ್ನೆಗಳನ್ನು ಧರಿಸುವುದಕ್ಕೆ ಮಾತ್ರವೇ ಅಹಂಭಾವವನ್ನು ಸ್ವೀಕರಿಸಿರುವರೋ. ಇಲ್ಲೇನು ಹರಿಭಕ್ತರು ಅಂದ್ಬಿಟ್ರು, ಹರನ್ ಭಕ್ತರು ಏನು ಮಾಡೋದು ಅಂತ ನಮಗೊಂದು ಸಣ್ಣ ಪ್ರಶ್ನೆ ಬರ್ಬೋದು. ಇಲ್ಲಿ ಹರಿಭಕ್ತ ಹರಭಕ್ತ ಅಂತೇನಿಲ್ಲ, ಮಾತಿನ ಮಧ್ಯದಲ್ಲಿ ಆ ರೀತಿಯಲ್ಲಿ ಹೇಳ್ಕೊಂಡು ಹೋಗುವಾಗ ಹಂಗೆ ಕೊಡ್ತಾರೆ ಅಷ್ಟೇ. ಬಿಟ್ಟರೆ ಹರಿಹರರಿಗೆ ಭೇದವಿಲ್ಲ. ತ್ರಿಮೂರ್ತಿಗಳು ಹೇಗೆ ಅಂದರೆ, ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡಲಿಕ್ಕೆ ಪರಬ್ರಹ್ಮನೇ 3 ಅವತಾರಗಳನ್ನ ತಾಳಿದೆ. ಒಂದು ದಪ್ಪನಾದ ಹಗ್ಗ ಇರ್ತದೆ, ಆ ಹಗ್ಗವನ್ನು ಉಡ್ಕೊಂಡಿರ್ತದಲ್ಲ, ಅದನ್ನು ಬಿಚ್ಚಿದಾಗ 3 ದಾರಗಳು, ದಪ್ಪ ದಪ್ಪ ದಾರಗಳು, 3 ದಾರಗಳಿಂದ ಆ ಒಂದು ದೊಡ್ಡ ಹಗ್ಗ ಆಗಿರ್ತದೆ. ಆ 3 ದಾರಗಳನ್ನ ತ್ರಿಮೂರ್ತಿಗಳು ಅಂತ ಒಂದು ಸಂಕೇತ. ಒಟ್ಟಾರೆಯಾದ ಹಗ್ಗ ಪರಬ್ರಹ್ಮನ ಸಂಕೇತವಾದರೆ, ಆ 3 ದಪ್ಪ ಎಳೆಯ ದಾರಗಳಿದೆಯಲ್ಲ, ಆ 3 ದಾರಗಳು ಸೃಷ್ಟಿ ಸ್ಥಿತಿ ಲಯಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತವಾದರೆ, ಆ ದಪ್ಪ 3 ದಪ್ಪದ ದಾರಗಳನ್ನು ಒಂದೊಂದಾಗಿ ಬಿಚ್ಚಿದಾಗ ಒಂದೊಂದು ದಪ್ಪ ದಾರದಲ್ಲೂ ಸಣ್ಣ ಸಣ್ಣ ಅನೇಕ ದಾರಗಳಿರ್ತವೆ. ಇವೆಲ್ಲ ದಿಕ್ಪಾಲಕರು, ಇಂದ್ರಾದಿ ದೇವತೆಗಳು, ಜೀವರಾಶಿಗಳು, ಹೀಗೆ ಒಟ್ಟಾರೆಯಾಗಿ ಸೇರಿಕೊಂಡು ಒಂದು ಹಗ್ಗ, ಪರಬ್ರಹ್ಮನೆಂಬ ಹಗ್ಗ. ಈ ರೀತಿಯಲ್ಲಿ ಜ್ಞಾನಿಗಳು ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಆದ್ದರಿಂದ ಇಲ್ಲಿ ಯಾರ್ಯಾರು ಹೊರಗೆ ಒಳಗೆಲ್ಲ ಮದ್ರೂಪರಾಗಿ ಅಂದರೆ ಸ್ವಸ್ವರೂಪದ ಅನುಸಂಧಾನವನ್ನು ಮಾಡ್ತಾರೋ, ಸಂತುಷ್ಟರಾಗಿರುವರೋ, ಯಾರು ತಮ್ಮ ಜೀವಿತವನ್ನೆಲ್ಲ ನನಗಾಗಿಯೇ ಅರ್ಪಿಸಿರುವರೋ, ಯಾರು ಕೇವಲ ಹರಿಭಕ್ತರ ಚಿಹ್ನೆಗಳನ್ನು ಧರಿಸುವುದಕ್ಕೆ ಮಾತ್ರವೇ ಅಹಂಭಾವವನ್ನು ಸ್ವೀಕರಿಸಿರುವರೋ, ನಾನು ಪರಮಾತ್ಮನ ಭಕ್ತ ಅಂತ ಹೇಳ್ಕೊಳ್ಳೋದಕ್ಕೆ ಯಾರು ಹೆಮ್ಮೆ ಪಡ್ತಾರೋ, ಅಹಂಭಾವ ಸ್ವೀಕರಿಸುವುದು ಅಂದ್ರೇನು, ನಾನು ಪರಮಾತ್ಮನ ಭಕ್ತ ಅನ್ನೋದಕ್ಕೆ ಯಾರು ಹೆಮ್ಮೆ ಪಟ್ಕೊಳ್ತಾರೋ ಅಂಥವರು, ಯಾರಿಗೆ ನನ್ನಲ್ಲಿಯೇ ಲೋಭವಿರುತ್ತದೆ, ಲೋಭ ಎಲ್ಲಿರಬೇಕು, ಪರಮಾತ್ಮನ ಕುರಿತಾಗಿ ಲೋಭ ಇರಬೇಕು, ಪರಮಾತ್ಮನ ಕುರಿತಾಗಿ ಅಹಂಕಾರ ಇರಬೇಕು, ಯಾರು ನನ್ನನ್ನು ಪಡೆಯಬೇಕೆಂಬ ವಾಂಛೆಯಿಂದ ಮಾತ್ರವೇ ಸಕಾಮರಾಗಿರುವರೋ, ಸಕಾಮ ಬುದ್ಧಿಯಿಂದ, ಇಲ್ಲಿ ಈ ಪರಮಾತ್ಮನನ್ನು ಹೊಂದಬೇಕು ಅಂತ ಸಕಾಮ ಬುದ್ಧಿ ಇರಬೇಕು, ಯಾರು ನನ್ನನ್ನು ಪ್ರೇಮಿಸುವುದಕ್ಕೆ ಮಾತ್ರವೇ ವ್ಯಾಕುಲರಾಗಿರುವರೋ, ನಾನು ಸರ್ವವ್ಯಾಪಕನಾಗಿ ಇರುವುದರಿಂದ ಯಾರಿಗೆ ಲೌಕಿಕ ಭಾವವು ಇರುವುದೇ ಇಲ್ಲವೋ,
ಲೌಕಿಕ ಭಾವ ಇರುವುದು ಯಾರಿಗೆ? ಪರಮಾತ್ಮ ಎಲ್ಲೋ ಇದ್ದಾನೆ ಅನ್ನೋರಿಗೆ. ಎಲ್ಲೆಲ್ಲಿಯೂ ಪರಮಾತ್ಮನಿದ್ದಾನೆ, ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ ಅನ್ನೋನಿಗೆ ಸರ್ವವ್ಯಾಪಕತ್ವ ಭಾವ ಬರುತ್ತೆ. ಯಾರು ಶಾಸ್ತ್ರ ಮಂತ್ರಾದಿಗಳಿಗೆಲ್ಲ ಎಲ್ಲವನ್ನು ನನ್ನ ಪ್ರೀತ್ಯರ್ಥವಾಗಿಯೇ ಮಾಡುವರೋ, ಅಂದರೆ ಸಮಸ್ತ ಕಾರ್ಯಗಳಲ್ಲಿಯೂ ನನ್ನನ್ನೇ ಬಯಸುವರೋ ಅಂತಹವರು ಮೃತ್ಯುವಿಗೆ ಮೊದಲೇ ನನ್ನ ಸತ್ಯ ಶುದ್ಧ ಬುದ್ಧ ಸ್ವರೂಪವನ್ನು ಹೊಂದುವರು. ಮೃತ್ಯುವನ್ನು ಹೊಂದೋದಿಲ್ಲ ಅವರು, ನನ್ನ ಸತ್ಯವಾದ ಶುದ್ಧವಾದ ಬುದ್ಧವಾದ ಅಂದರೆ ಬುದ್ಧ ಅಂದರೆ ಇಲ್ಲಿ ಜ್ಞಾನ ಅಂತ, ಜ್ಞಾನವಾದ ಆ ಸತ್ಯ ಶುದ್ಧ ಬುದ್ಧ ಸ್ವರೂಪವನ್ನು ಹೊಂದುವರು. ಅವರಿಗೆ ಇತರ ಜೀವರಾಶಿಗಳು ಹೊಂದುವಂತೆ ಜನನ ಮರಣ ಚಕ್ರದಲ್ಲಿ ಅವರು ಸಿಕ್ಕಿ ಬೀಳೋದಿಲ್ಲ. ಮತ್ತೇನಾಗ್ತಾರೆ ಅಂದರೆ ಅವರು ಸ್ವಸ್ವರೂಪದ ಅನುಸಂಧಾನ ಮಾಡಿ ಪರಮಾತ್ಮನ ಚಿಂತನೆಯಲ್ಲಿ ಇರೋದರಿಂದ ಅವರು ಆ ಬಯಲಿನಲ್ಲಿ ಬಯಲಾಗಿ ಹೋಗ್ತಾರೆ, ಆ ಮುಕ್ತಿಧಾಮದಲ್ಲಿ ಸೇರಿ ಹೋಗ್ತಾರೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.